ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಟೈಪ್ ಹೊಲಿಗೆ ತರಬೇತಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪ್ಲೇನ್ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಆ ಒಂದು ಮೆಜರ್ಮೆಂಟ್ ಪ್ರಕಾರ ಇದೆ ನೋಡಿ. ಫಸ್ಟು ನಾನಿಲ್ಲಿ 80 ಸೆಂಟಿಮೀಟರ್ ಇರುವಂಥ ಬ್ಲೌಸ್ ಪೀಸ್ನ ಈ ರೀತಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಜನ ಕೇಳ್ಕೊಂಡಿದ್ದು ಬ್ಲೌಸ್ ಪೀಸ್ನ ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕು ಅದನ್ನು ಹೇಳ್ಕೊಡಿ ಅಂತ ಅಂದ್ಬಿಟ್ಟು ನಾನು ಯಾವುದೇ ರೀತಿಯಲ್ಲಿ ಚೇಂಜಸ್ ಮಾಡಿಲ್ಲ. ಮಾರ್ಕೆಟಿಂದ ಯಾವ ರೀತಿ ತೊಗೊಂಬಂದಿದ್ನೋ ಸೇಮ್ ಅದನ್ನು ನಿಮ್ಮ ಮುಂದೆಗಳಲ್ಲೇ ಓಪನ್ ಮಾಡಿದ್ದೀನಿ. ನಾನು ಇದನ್ನು ಐರನ್ನು ಕೂಡ ನಾನು ಮಾಡಿಲ್ಲ. ಇದು ಕಾಟನ್ ಪೀಸ್ ಇದೆ ನೋಡಿ. ಈ ಭಾಗದಲ್ಲಿ ಕಟ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ಸೇಮ್ ಪನ್ನ ಯಾವ ರೀತಿ ಬರುತ್ತೆ ನೋಡಿ, ಸೇಮ್ ಅದೇ ರೀತಿ ಇದೆ. ಈ ರೀತಿ ನಾನಿಲ್ಲಿ ಓಪನ್ ಮಾಡಿದ್ದೀನಿ. ಈ ಭಾಗದಲ್ಲಿ ಕ್ಲೋಸ್ ಇದೆ. ಈ ರೀತಿ ನಾನಿಲ್ಲಿ ಈ ರೀತಿ ಇಟ್ಟು ನಾನೀಗ ಮಾರ್ಕಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ಫಸ್ಟು ಲೆಂತು ಪ್ಲಸ್ 1 ಇಂಚು ನಾವು ಪ್ಲಸ್ ಮಾಡಿಬಿಟ್ಟು 13.5 ಬೇಕು. ನಾನಿಲ್ಲಿ 14.5 14.5 ಇಂಚು ಲೆಂತ್ ತೊಗೊಂಡು 5 ಇಂಚು ನಾನಿಲ್ಲಿ ಶೋಲ್ಡರ್ ತೊಗೊಂಡಿದ್ದೀನಿ. ಹಾಗೆ 5.5 ಇಂಚ್ ನಾನಿಲ್ಲಿ ಆರ್ಮೋಲ್ ತೊಗೋತಾ ಇದ್ದೀನಿ. ಮತ್ತು ಇಲ್ಲಿ ಇದು 30 ಸೈಜ್ ಇರುವಂಥ ಒಂದು ಬ್ಲೌಸ್ ಇದು. ಅದಕ್ಕೆ ನಾನಿಲ್ಲಿ 7.5 ಇಂಚ್ ಅಂದರೆ 7.5 ಇಂಚು ನಾನಿಲ್ಲಿ ಚೆಸ್ಟ್ ತೊಗೋತಾ ಇದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ ಉಂಟು ನೋಡಿ, ಅದು ನಾನು 2 ಇಂಚ್ ತೊಗೋತಾ ಇದ್ದೀನಿ. ನೀವು ಬೇಕು ಅಂದರೆ 1.5 ಇಂಚು ಕೂಡ ನೀವು ತೊಗೋಬೋದು. ಮತ್ತು ಇಲ್ಲಿ 1 ಇಂಚು ಈ ರೀತಿ ಮಾರ್ಕಿಂಗ್ ಕೊಟ್ಬಿಟ್ಟು ಈ ಭಾಗದಲ್ಲಿ ಆರ್ಮೋಲ್ಗೆ ಈ ರೀತಿ ಒಂದು ಶೇಪ್ ಕೊಡಬೇಕಾಗುತ್ತೆ. ಮತ್ತು 24 ಸೈಜು ವೆಸ್ಟ್ ಇದೆ, ಅಂದರೆ ಸೊಂಟ ಇದೆ. ಅದರಲ್ಲಿ ನಾನಿಲ್ಲಿ 6 ಇಂಚು ತೊಗೊಂಡಿದ್ದೀನಿ. ಪ್ಲಸ್ 1 ಇಂಚು ಟಕ್ಸ್ಗೆ ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನು ಈ ರೀತಿ ತೊಗೊಂಡು ನಾನಿಲ್ಲಿ ಲೈನ ಡ್ರಾ ಮಾಡ್ಕೊತಿದ್ದೀನಿ ನೋಡಿ. ಈ ಭಾಗ ಉಂಟು ನೋಡಿ, ಈ ರೀತಿ ಇದು ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚು. ನೀವು ಬೇಕಂದರೆ 1.5 ಇಂಚು ಕೂಡ ನೀವು ತೊಗೋಬೋದು. ಮತ್ತು 1 ಇಂಚು ಟಕ್ಸ್ ತೊಗೊಂಡಿದ್ದೀನಿ. ಇದು ಬ್ಯಾಕ್ ಸೈಡ್ನ ಫಸ್ಟ್ ಕಟ್ಟಿಂಗ್ ಮಾಡಿರುವಂಥದ್ದು, ಮಾರ್ಕಿಂಗ್ ಮಾಡ್ತಾ ಇರುವಂಥದ್ದು. ನೆಕ್ ಬಿಡ್ತು ನಾನಿಲ್ಲಿ 2 ಇಂಚ್ ತೊಗೋತಾ ಇದ್ದೀನಿ. ನೆಕ್ ಡೀಪು ನಾನಿಲ್ಲಿ 10 ಇಂಚ್ ತೊಗೋತೀನಿ, 10.5 ಇಂಚ್ ತೊಗೋತಾ ಇದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ 2.5 ಇಂಚು ತೊಗೊಂಡು ಹೀಗೆ ಒಂದು ಬಾಕ್ಸ್ ಟೈಪಾಗಿ ನಾನಿಲ್ಲಿ ಮಾರ್ಕಿಂಗ್ ಮಾಡಿಕೊಂಡು, ಇದರಲ್ಲಿ ಯಾವುದೇ ರೀತಿ ಡಿಸೈನ್ ಕೊಡ್ತಿಲ್ಲ, ನಾನು ನಾರ್ಮಲ್ ಗೋಲ್ ಶೇಪ್ ಕೊಡ್ತಾಯಿದ್ದೀನಿ. ಬೇಕಂದರೆ ನೀವು ಸ್ಕ್ವೇರ್ ಆಗಿರ್ಬೋದು, ಪಂಚಕೋನಿ ಆಗಿರ್ಬೋದು, ಬಾದಾಮ್ಗಾಲ್ ಆಗಿರ್ಬೋದು, ನಿಮ್ಮ ಇಷ್ಟ ಬಂದದ್ದು ಕೊಡ್ಬೋದು. ನಾನಿಲ್ಲಿ ಓನ್ಲಿ ಗೋಲ್ ಶೇಪ್ ಕೊಡ್ತಾಯಿದ್ದೀನಿ, ರೌಂಡ್ ಶೇಪು. ಮತ್ತು ಬ್ಯಾಕ್ ಟಕ್ಸ್ಗೆ ಇಲ್ಲಿ 3 ಇಂಚ್ ವಿಡ್ತಲ್ಲಿ ತೊಗೊಳ್ಳಿ, ಹಾಗೆ ಲೆಂತಲ್ಲೂ ಕೂಡ 3 ಇಂಚ್ ತೊಗೊಂಡು ಹೀಗೆ ಡ್ರಾ ಮಾಡಿಕೊಂಡು ಎರಡು ಕಡೆ ಸೈಡು ಅರ್ಧ ಇಂಚು ಈ ರೀತಿ ಮಾರ್ಕಿಂಗ್ ಮಾಡಬೇಕಾಗುತ್ತೆ ನೋಡಿ. ಇಷ್ಟೇ ಬ್ಯಾಕ್ ಸೈಡ್ಗೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕಾಗಿರುವಂಥದ್ದು. ಬ್ಯಾಕ್ ಸೈಡ್ ಮಾರ್ಕಿಂಗ್ ಮಾಡಿ ಕಂಪ್ಲೀಟ್ ಆಗಿದೆ. ಇದು ಸೇಮ್ ನಾನು ಪ್ರತಿಯೊಬ್ಬರು ಒಂದು ಮಾರ್ಕಿಂಗ್ ಮಾಡಿರುವಂಥದ್ದು ಬ್ಲೌಸ್ ಕಟ್ಟಿಂಗು ಬೇರೆ ಬೇರೆ ಇರುತ್ತೆ. ನಾನು ಒಂದು ಕ್ರಿಯೇಟ್ ಮಾಡಿರುವಂಥದ್ದು ತುಂಬ ಈಸಿಯಾಗಿದೆ. ಇದು ಫ್ರಂಟು ಮತ್ತು ನೀವು ಲೈನಿಂಗು ಮತ್ತು ಪ್ಲೇನ್ ಪೀಸು ಎರಡೂ ಕೂಡ ಸಮನಾಗಿ ನಾನು ಕಟ್ಟಿಂಗ್ ಮಾಡೋವಂಥದ್ದು. ಯಾವುದೇ ರೀತಿಯಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿಲ್ಲ. ಇದು ಪ್ಲೇನ್ ಪೀಸ್ ಅಂತ ಅಂದ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು ನೋಡಿ. ಇಲ್ಲಿ ಕೆಳಗಡೆ ಸೈಡು ಫೋಲ್ಡಿಂಗ್ ಮಾಡಲ್ಲ, ಡೈರೆಕ್ಟಾಗಿ ನಾನಿಲ್ಲಿ ಪಟ್ಟಿ ಕೊಡ್ತೀನಿ. ಅದು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಅಂದ್ಬಿಟ್ಟು ಸ್ಟಿಚಿಂಗ್ ಮಾಡಬೇಕಾದ್ರೆ. ಈ ಮೆಥಡು ತುಂಬ ಈಸಿಯಾಗಿರುತ್ತೆ, ಬಿಗಿನರ್ಸು ಕೂಡ ತುಂಬ ಬೇಗ ಅರ್ಥ ಆಗುತ್ತೆ. ವಿಡಿಯೋನ ಫುಲ್ ನೋಡಿ ಮತ್ತು ಸ್ಟಿಚಿಂಗ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಅಂದ್ಬಿಟ್ಟು ನೋಡಿ. ಬ್ಲೌಸ್ ಪೀಸು ಈ ರೀತಿ ಕಟ್ಟಿಂಗ್ ಮಾಡಿದೆ. ಇಲ್ಲಿ ಓಪನ್ ಸೈಡ್ ಇದೆಯಲ್ಲ, ಅದನ್ನು ನನ್ನ ಕಡೆ ನಾನು ತಿರುಗಿಸ್ಕೊಂಡೆ. ಈಗ ನೋಡಿ, ಈ ಕಡೆ ಸೈಡು ಓಪನ್ ಇದೆ. ಇದನ್ನೇನು ಮಾಡಬೇಕು, ನೀಟಾಗಿ ಒಂದೇ ಸಮನಾಗಿರಬೇಕು. ಅಂದರೆ ಕೆಳಗಡೆ ಪೀಸು ಮೇಲ್ಗಡೆ ಪೀಸು ಉಂಟು ನೋಡಿ, ಎರಡೂ ಕೂಡ ಒಂದೇ ಸಮನಾಗಿ ನಾನು ಇಲ್ಲಿ ಫೋಲ್ಡಿಂಗ್ ಅಂದರೆ ಇಟ್ಕೊತಾ ಇದ್ದೀನಿ. ಈ ರೀತಿ ಇಟ್ಕೊಂಡು ಇಲ್ಲಿ 1/2 ಇಂಚ್ ಮಾತ್ರ ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಇದು ಹುಕ್ಕಾಯಿ ಪಟ್ಟಿಗೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ತುಂಬ ಜನ ಒಂದು ಉಕ್ಕಾಯಿ ಪಟ್ಟಿಗೆ ನಾವಿಲ್ಲಿ ಫ್ಯಾಬ್ರಿಕ್ ತೊಗೊಂಡ್ರೆ ಶೋಲ್ಡರ್ ಜಾರುತ್ತೆ ಅಂತ ಒಂದು ಕಲ್ಪನೆ ಇದೆ. ಬಟ್ ಆ ರೀತಿ ಇಲ್ಲ. ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಬೋದು ಅಥವಾ ನೀವು ತೊಗೊಳ್ಬೋದು, ಇದನ್ನು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ಉಕ್ಕಾಯಿ ಪಟ್ಟಿಗೆ. ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗಲ್ಲಿ ಬೇರೆ ಬೇರೆ ಮೆಥಡ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಒಂದೇ ಮೆಥಡ್ ಇರಲ್ಲ. ಸೊ ಯಾವುದು ಈಸಿ ಆಗುತ್ತೋ ನಿಮಗೆ ಅದನ್ನು ನೀವು ಫಾಲೋ ಮಾಡ್ಬೋದು. ಬ್ಲೌಸ್ ಕಟ್ಟಿಂಗಲ್ಲೂ ಕೂಡ ತುಂಬ ಮೆಥಡ್ ಇದೆ, ಒಂದೇ ಮೆಥಡ್ ಇಲ್ಲ. ಸ್ಟಿಚಿಂಗ್ ಸೇಮ್ ಇರುತ್ತೆ, ಬಟ್ ಕಟ್ಟಿಂಗು ತುಂಬ ಮೆಥಡ್ ಇರುತ್ತೆ. ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಫಸ್ಟು ಬ್ಯಾಕ್ ಸೈಡ್ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ನಾವಿಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ನೆಕ್ ಬಿಡ್ತು ಉಂಟಲ್ಲ, ಅದನ್ನು ನಾನು ಇಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ. ಮತ್ತು ಚೆಸ್ಟಲ್ಲಿ ನಾನು ತೊಗೊಂಡಿದ್ದೆ ನೋಡಿ, ಅದನ್ನು ಕೂಡ ನಾನು ಮಾರ್ಕಿಂಗ್ ಮಾಡ್ಕೋತಿದ್ದೀನಿ. ಆರ್ಮೋಲ್ ಆಗಿರ್ಬೋದು, ವೆಸ್ಟ್ ಆಗಿರ್ಬೋದು, ಸೇಮ್ ಬ್ಯಾಕ್ ಸೈಡ್ ಯಾವ ರೀತಿ ಇದೆ ಅದೇ ರೀತಿ ನಾವಿಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ. ಈ ರೀತಿ ಮತ್ತು ಈ ಬ್ಯಾಕ್ ಸೈಡ್ ಉಂಟು ನೋಡಿ, ಅದನ್ನು ತೆಗೆದಿಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಸ್ಕೇಲ್ ಒಂದು ಹೆಲ್ಪ್ ತೊಗೊಂಡು ನಾನಿಲ್ಲಿ ಆರ್ಮಲ್ ಶೇಪ್ ಉಂಟು ನೋಡಿ, ಅದನ್ನು ನಾನು ಸರಿ ಮಾಡ್ಕೋತೀನಿ. ಫ್ರಂಟ್ ಪಾರ್ಟಲ್ಲಿ ಖಂಡಿತ ಇಲ್ಲಿ ಅರ್ಧ ಇಂಚು ಮೈನಸ್ ಮಾಡಬೇಕಾಗುತ್ತೆ. ಇದು
ಸ್ಮಾಲ್ ಸೈಜ್ ಆಗಿರೋದ್ರಿಂದ ಅರ್ಧ ಇಂಚು ನಾನು ಇಲ್ಲಿ ಮೈನಸ್ ಮಾಡ್ತಾಯಿದ್ದೀನಿ ಈ ರೀತಿ. ಮತ್ತು ಫ್ರಂಟ್ ನೆಕ್ಕು 6.5 ಇಂಚ್ ತೊಗೋಬೇಕು. ತೊಗೊಂಡು ಈ ರೀತಿ ನೀವು ಮಾರ್ಕಿಂಗ್ ಮಾಡಿಕೊಂಡು ಫ್ರಂಟ್ಗೆ ಇಲ್ಲಿ ಶೇಪ್ ಕೊಡಬೇಕಾಗತ್ತೆ. ನೀವು ಬೇಕಂದರೆ ನಾನಿಲ್ಲಿ 6.5 ಇಂಚ್ ತೊಗೊಂಡಿದ್ದೀನಿ, ಬೇಕಂದರೆ ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಫಸ್ಟ್ ನೋಡಿ ಕೆಳಗಡೆ ಸೈಡು ನಾನಿಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ನೋಡಿ ಕೆಳಗಡೆ ಸೈಡು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆರ್ಮೋಲಲ್ಲಿ ಉಂಟಲ್ಲ ಅದನ್ನು ಶೇಪು ಅರ್ಧ ಇಂಚು ಡೌನ್ ಮಾಡಿದ್ದೀನಿ. ಇದು 1 ಇಂಚಿದೆ. ಮತ್ತು ಫ್ರಂಟ್ ಅಳತೆ ತೊಗೊಂಡಿದ್ದೀನಿ. ಫ್ರಂಟು 6.5 ಇಂಚ್ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಮಾತ್ರ ಇದೆ. ಮತ್ತು ಇಲ್ಲಿ ಚೆಸ್ಟ್ ಭಾಗದಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. ಮತ್ತು ವೆಸ್ಟ್ ಭಾಗದಲ್ಲಿ ನಾನಿಲ್ಲಿ 1.5 ಇಂಚ್ ಅಂದರೆ 1.5 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇವೆರಡು ಲೈನು ಕೂಡ ಹೀಗೆ ಡ್ರಾ ಮಾಡ್ಕೋಬೇಕಾಗತ್ತೆ. ತುಂಬ ಈಸಿ ಮೆಥಡಾಗಿರುತ್ತೆ. ಈ ಮೆಥಡ್ ನೀವು ಫಾಲೋ ಮಾಡಿದ್ರೆ ಫ್ರಂಟಲ್ಲಿ ನೀವು ಒಂದು ಗ್ಯಾಪು ಬರೋಲ್ಲ, ನಿಮಗೆ ಹುಕ್ಕಾಯಿಪಟ್ಟಿ ಹತ್ರ ಗ್ಯಾಪು ಬರೋಲ್ಲ. ಸೈಡ್ ಫಿಟ್ಟಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಮೆಥಡಲ್ಲಿ ನೀವು ಕಟ್ಟಿಂಗ್ ಮಾಡಿದ್ರೆ ಟ್ರೈ ಮಾಡಿ ನೋಡಿ, ಖಂಡಿತ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಫಸ್ಟು ನಾನಿಲ್ಲಿ ನೋಡಿ ಈ ಎಕ್ಸ್ಟ್ರಾ ಹೆಚ್ಚಿಸ್ಕೊಂಡಿದ್ದೀನಿ ಅಲ್ಲ, ಅದ್ರ ಪ್ರಕಾರ ನಾನಿಲ್ಲಿ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ನಿಮಗೆ ಬ್ಲೌಸ್ ಬೆಲ್ಟು ಮತ್ತು ಟಕ್ಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಈ ಭಾಗನ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೋಡಿ ಹೀಗೆ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇಷ್ಟು ಬೇಸಿಕ್ಕು ಇಷ್ಟು ಕಟ್ಟಿಂಗ್ ಮಾಡ್ಕೊಂಡಾಯಿತು. ಇವಾಗ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಫಸ್ಟ್ ನೋಡಿ ನಾನಿಲ್ಲಿ 3 ಇಂಚು ಕೆಳಗಡೆ ಸೈಡಿಂದ 3 ಇಂಚಿಗೆ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಎರಡು ಕಡೆ ಸೈಡು 3 ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಹೀಗೆ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಮತ್ತು ಈ ಭಾಗದಲ್ಲಿ ಇದು ಬ್ಲೌಸ್ಗೆ ಬೆಲ್ಟು ನಾನು ಮಾಡ್ತಾರೆ. ಇಲ್ಲಿ ಮೇಲ್ಗಡೆ ಸೈಡು ಅರ್ಧ ಅಥವಾ 3/4 ಇಂಚು ಹೀಗೆ ಮೇಲ್ಗಡೆ ಸೈಡು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 3 ಇಂಚು ಮಾರ್ಕಿಂಗ್ ಮಾಡಿಕೊಂಡು ಹೀಗೆ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ನೋಡಿ ಈ ಥರ. ಇದು ಬ್ಲೌಸ್ಗೆ ಬೆಲ್ಟು ಎಕ್ಸ್ಟ್ರಾ ನಾವು ತೆಗ್ದಾಯಿತು. ಇದನ್ನು ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ, ಯಾವುದೇ ರೀತಿ ಕನ್ಫ್ಯೂಸ್ ಆಗಬಾರ್ದು ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಸ್ವಲ್ಪ ಮಾತ್ರ ತೆಗಿತೀನಿ, ಸ್ಟಿಚಿಂಗ್ ಮಾಡ್ತೀನಲ್ಲ ಆವಾಗ ಇನ್ನೊಂದು ಸ್ವಲ್ಪ ಅದು ಬರುತ್ತೆ ಎಕ್ಸ್ಟ್ರಾ ಬೇಕು, ಅದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಈ ಭಾಗ ಉಳಿದಿದೆ. ಈ ಭಾಗದಲ್ಲಿ ಫಸ್ಟ್ ನಾನಿಲ್ಲಿ 1/4 ಇಂಚು, ಅರ್ಧ ಇಂಚಲ್ಲ 1/4 ಇಂಚು ಅಂದರೆ 1/4 ಇಂಚು ಮಾತ್ರ ಇದನ್ನು ನಾವು ಮೈನಸ್ ಮಾಡಬೇಕಾಗುತ್ತೆ. ಈ ರೀತಿ ಒಂದು ಮೈನಸ್ ಮಾಡಬೇಕು, ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ 3.5 ಇಂಚು ಮಾರ್ಕಿಂಗ್ ಮಾಡ್ಕೊಳ್ಳಿ ಹೀಗೆ. ಮತ್ತು ಕೆಳಗಡೆ ಸೈಡಿಂದ 2.5 ಇಂಚು ಮಾರ್ಕಿಂಗ್ ಮಾಡ್ಕೊಳ್ಳಿ ಮೇಲ್ಗಡೆ ಸೈಡ್ಗೆ. ಮತ್ತು ಟಕ್ಸ್ ನೀವು ಲೆಂತ್ ನೋಡ್ಕೋಬೋದು. ಇಲ್ಲಿ ನೋಡಿ 9.5 ಇಂಚು ಟಕ್ಸ್ ಲೆಂತ್ ಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಸೈಡು ಅರ್ಧ ಇಂಚು ಸ್ಟಿಚ್ಚಿಂಗಿಗೆ ಹೋಗುತ್ತೆ. ಸೊ 10 ಇಂಚ್ ತೊಗೊಂಡಿದ್ದೀನಿ ನಾನಿಲ್ಲಿ. ಈ ರೀತಿ ಲೈನ ಡ್ರಾ ಮಾಡಿಕೊಂಡು ಎರಡು ಕಡೆ ಸೈಡು 3/4 ಇಂಚು ತೊಗೊಳ್ಳಿ. ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ಏಕೆಂದರೆ ಇದು ಸ್ಮಾಲ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ 3/4 ಇಂಚು ಜಾಸ್ತಿ ಓಕೆ ಆಗುತ್ತೆ. 1 ಇಂಚ್ ತೊಗೊಂಡ್ರೆ ತುಂಬ ಜಾಸ್ತಿ ಆಗುತ್ತೆ. ಮತ್ತು ಈ ಭಾಗದಲ್ಲಿ ಎಷ್ಟು ಬರುತ್ತೆ ಅದರಲ್ಲಿ ಅರ್ಧ ತೊಗೊಳ್ಳಿ ಹೀಗೆ. ಮತ್ತು ಇಲ್ಲಿ ಹೆಂಗೆ ತೊಗೊಂಡಿರ್ತೀವಿ ಸೇಮ್ ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಕೆಳಗಡೆ ಸೈಡಿಂದ ಮೇಲ್ಗಡೆಗೆ ಇಲ್ಲಿ 1.5 ಅಥವಾ 1.75 ಇಂಚ್ ತೊಗೊಳ್ಳಿ. ಮತ್ತು ಹೀಗೆ ಆರ್ಮೋಲ್ ಸೈಡಲ್ಲಿ ಹೀಗೆ ಇಲ್ಲೊಂದು ಮಾರ್ಕಿಂಗ್ ಮಾಡ್ಕೊಳ್ಳಿ ಹೀಗೆ ಕರೆಕ್ಟಾಗಿ ಸೆಂಟರಲ್ಲಿ. ಮತ್ತು ಇದಕ್ಕೆ ಔಟ್ಲೈನ್ ಇದೆ ನೋಡಿ, ಇದಕ್ಕೆಲ್ಲ ನೀಟಾಗಿ ಒಂದು ಕಟ್ ಕೊಡಿ ಚಿಕ್ಕದಾಗಿ. ಏಕೆಂದರೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನಮಗೆ ಯಾವ್ಯಾವ ಲೈನ್ ತೊಗೊಂಡೋಗ್ಬೇಕು ಸ್ಟಿಚಿಂಗ್ ಮಾಡಬೇಕು ಅಂತ, ಅದಕ್ಕೋಸ್ಕರ. ಮತ್ತು ನೋಡಿ ಸೆಂಟರ್ ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ 2 ಇಂಚ್ ಮಾರ್ಕಿಂಗ್ ಮಾಡ್ಕೊಳ್ಳಿ ಹೀಗೆ. ಮತ್ತು ಈ ಟಕ್ಸ್ ಕೊಟ್ಟಿದ್ದೀವಿ ನೋಡಿ, ಇಲ್ಲಿ ಈ ಭಾಗದಿಂದ ಇಲ್ಲಿಂದ ಇಲ್ಲಿಗೆ 3 ಇಂಚ್ಗೆ ನೀವು ಮಾರ್ಜಿನ್ ತೊಗೊಳ್ಳಿ. ಅಂದರೆ ಎರಡು ಕಡೆ ಸೈಡು ಸೆಂಟರಿಂದ 1.5 ಇಂಚ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 1.5 ಇಂಚು ಅಂದರೆ ಟೋಟಲ್ 3 ಇಂಚು ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಮತ್ತು ಇದನ್ನು ಕೆಳಗಡೆ ಸೈಡ್ಗೆ ಇಲ್ಲಿ ನಾವು ಚಿಕ್ಕದಾಗಿ ಕಟ್ ಕೊಟ್ಟಿದ್ದೀವಿ ನೋಡಿ, ಅಲ್ಲಿಗೆ ಜಾಯಿಂಟ್ ಮಾಡಬೇಕು ಈ ರೀತಿ. ಇದು ಆಯಿತು. ಮತ್ತು ಈ ಸೆಂಟರಿಂದ ಹಿಡಿದು ಮೇಲ್ಗಡೆ ಸೈಡ್ಗೆ 2 ಇಂಚ್ ಮಾರ್ಕಿಂಗ್ ಮಾಡಿಕೊಂಡು ಹೀಗೆ ಇದನ್ನು ಕೂಡ ಸೇರಿಸ್ಬೇಕು ಆರ್ಮಲ್ ಸೈಡ್ಗೆ. ನೋಡಿ ಫ್ರಂಟ್ ಟಕ್ಸು ತುಂಬ ಈಸಿಯಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಮತ್ತು ಇದನ್ನು ತೆಗಿಯೋಂಥ ರೀತಿ ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗಲ್ಲೂ ಕೂಡ ನಾನು ಬೇರೆ ಬೇರೆ ರೀತಿ ಹೇಳಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅಂದರೆ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದು ನೀವು ಫಾಲೋ ಮಾಡ್ಬೋದು. ತುಂಬ ಜನ ಕೇಳ್ತಿದ್ರು ಒಂದು ಬ್ಲೌಸಲ್ಲಿ ಒಂದು ಥರ ಹೇಳಿದ್ದೀರಾ, ಇನ್ನೊಂದರಲ್ಲಿ ಇನ್ನೊಂದು ಥರ ಹೇಳಿದೆ. ಕಟ್ಟಿಂಗ್ ಮಾಡೋ ರೀತಿ ತುಂಬಾ ಇದೆ, ಬಟ್ ಸ್ಟಿಚಿಂಗ್ ಮಾಡೋದು ಒಂದೇ ಥರ ಇರುತ್ತೆ. ಬಟ್ ಕಟ್ಟಿಂಗ್ ಮಾಡೋ ರೀತಿ ತುಂಬ ರೀತಿ ಇದೆ. ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದು ನೀವು ಫಾಲೋ ಮಾಡಿ. ಮತ್ತು ನೋಡಿ ಇಲ್ಲಿ
ಎರಡು ಕಡೆ ಸೈಡು ಅಚ್ಚೆ ಇಳಿಸ್ಕೋಬೇಕು, ಯಾಕಂದರೆ ಟಕ್ಸ್ ಉಂಟು ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾರ್ಕಿಂಗ್ ಮಾಡಿದ್ದೀವಲ್ಲ ಇದನ್ನು ಈ ರೀತಿ ಅಚ್ಚೆ ಇಳಿಸ್ಕೊಂಡು ಮಾರ್ಕ್ ಪೀಸಲ್ಲಿ ಎರಡು ಕಡೆ ಬ್ಲೌಸ್ ಲೆಫ್ಟ್ ಮತ್ತು ರೈಟು ಎರಡಕ್ಕೂ ಕೂಡ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈ ರೀತಿ ಮತ್ತು ಬೆಲ್ಟು ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು ನೋಡಿ. ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ಒಂದು ಫ್ಯಾಬ್ರಿಕ್ ಉಳಿದಿದೆ, ಕಾಟನ್ ಪೀಸ್ ಇದು. ಈ ರೀತಿ ಇಷ್ಟು ಫ್ಯಾಬ್ರಿಕ್ ಉಳಿದಿದೆ. ಇದನ್ನು ನಾನಿಲ್ಲಿ ಈ ರೀತಿ 4 ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಲೈನ ಡ್ರಾ ಮಾಡಿಕೊಂಡು ಇಲ್ಲಿ ಬಟ್ಟೆನ ಇದು ನೇರ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನು ನೇರ ಮಾಡಿಕೊಂಡು ಇಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ಮಾಡಿಕೊಂಡು ನೋಡಿ ನಾನಿಲ್ಲಿ 1.5 ಇಂಚು ಒಳಗಡೆ ಸೈಡು ಫೋಲ್ಡಿಂಗ್ ಮಾಡಬೇಕು. ಅಂದರೆ ಸ್ಲೀವ್ಸ್ ಇದು ಲೈನಿಂಗ್ ಪೀಸ್ ಅಲ್ಲ, ಪ್ಲೇನ್ ಬ್ಲೌಸು ಇವತ್ತು ನಾನು ಕಟ್ಟಿಂಗ್ ಮಾಡ್ತಾ ಇರುವಂಥದ್ದು. ಇದಕ್ಕೋಸ್ಕರ ನಾನು ಒಳಗಡೆ ಸೈಡು ಫೋಲ್ಡಿಂಗ್ ಮಾಡೋದಕ್ಕೆ 1.5 ಇಂಚ್ ತೊಗೊಂಡಿದ್ದೀನಿ. 1.5 ಇಂಚು ತುಂಬ ಜಾಸ್ತಿ ಓಕೆ, 1 ಇಂಚು 1.2 ಇಂಚ್ ತೊಗೊಂಡ್ರು ಓಕೆ ಆಗುತ್ತೆ. ನಾನಿಲ್ಲಿ 3.5 ಇಂಚ್ ತೊಗೋತಾ ಇದ್ದೀನಿ ನೋಡಿ. 3 ಇಂಚ್ ತೊಗೊಂಡಿದ್ದೆ, 3.5 ಇಂಚ್ ತೊಗೋತಾ ಇದ್ದೀನಿ ನಾನಿಲ್ಲಿ. ಬ್ಲೌಸ್ ಲೆಂತು ನೋಡಿ 3.5 ಇಂಚು ಈ ರೀತಿ ತೊಗೋಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಸೈಡ್ ನಾನು 1.5 ಇಂಚ್ ತೊಗೊಂಡಿದ್ದೀನಿ ಅಲ್ವಾ, ಅದರಲ್ಲೇ ಆಗುತ್ತೆ ಎಕ್ಸ್ಟ್ರಾ ಅರ್ಧ ಇಂಚು. ಮತ್ತು ಇಲ್ಲಿ ಅರ್ಧ ತೊಗೋಬೇಕು. 3.5 ಇಂಚಲ್ಲಿ ಎಷ್ಟು ಅರ್ಧ ಬರುತ್ತೆ ಅದಕ್ಕೆ ಈ ರೀತಿ ತೊಗೊಂಡು ಮತ್ತು ಸ್ಲೀವ್ಸ್ ರೌಂಡು 4.5 ಇಂಚ್ ಬರುತ್ತೆ. ಮತ್ತು ಎಕ್ಸ್ಟ್ರಾ ಮಾರ್ಜಿನ್ನು ಬ್ಲೌಸಲ್ಲಿ ಎಷ್ಟು ಕೊಟ್ಟಿರ್ತೀವಿ ಅಷ್ಟೇ ತೊಗೋಬೇಕು. ಅಂದರೆ ನಾನು 2 ಇಂಚ್ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಬ್ಲೌಸ್ ಅಗಲ ವಿಡ್ತ್ ಬರುತ್ತೆ ನೋಡಿ, ಅದು 7.5 ಇಂಚು. ಅಂದರೆ ಚೆಸ್ಟ್ ಎಷ್ಟು ಇರುತ್ತೋ ಅಷ್ಟೇ ತೊಗೋಬೇಕಾಗುತ್ತೆ ನೋಡಿ. ಇಲ್ಲಿ ಈ ಭಾಗದಲ್ಲಿ 2 ಇಂಚು ನಾನು ಮಾರ್ಜಿನ್ ಕೊಟ್ಟು ಹೀಗೆ ಒಂದು ಲೈನ ಡ್ರಾ ಮಾಡ್ಕೋತೀನಿ. ಮತ್ತು ಇಲ್ಲೊಂದು ಲೈನ ಡ್ರಾ ಮಾಡ್ಕೋತಾ ಇದ್ದೀನಿ. ಇದು ಎಕ್ಸ್ಟ್ರಾ ಮಿಸ್ ಆಗಿ ಬಂದಿದ್ದು, ಇದು ಪರ್ಫೆಕ್ಟ್ ಇದೆ. ಇದು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನು, ಇದು ನೆನಪಿರಲಿ. ನಾವೆಷ್ಟು ಕೊಟ್ಟಿರ್ತೀವಿ ಅಷ್ಟೇ ತೊಗೋಬೇಕಾಗುತ್ತೆ. 1.5 ಇದ್ದರೆ 1.5, ಇಲ್ಲಾಂದರೆ 2 ಇದ್ದರೆ 2. ಮತ್ತು ಈ ಭಾಗದಲ್ಲಿ 1.5 ಇಂಚು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಇದು ಶಾರ್ಟ್ ಸ್ಲೀವ್ಸ್ಗೆ ಮಾತ್ರ, ಲಾಂಗ್ ಸ್ಲೀವ್ಸ್ಗೆ ಈ ಮೆಥಡ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹೀಗೆ ಒಂದು ಶೇಪ್ ಕೊಡಬೇಕಾಗುತ್ತೆ. ಇದನ್ನು ವಿವರವಾಗಿ ನಾನು ಬ್ಲೌಸ್ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಬೇಗ ನಾನು ಬ್ಲೌಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಅದು ಸ್ವಲ್ಪ ಬಿಸಿ ಇದೆ ಅಂತ ಅಂದ್ಬಿಟ್ಟು ನಿಲ್ಲಿಸಿದೆ, ಅದಕ್ಕೋಸ್ಕರ ನೋಡಿ ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು. ಮತ್ತು ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಇದೆ ನೋಡಿ, ಅದನ್ನು ಬಿಟ್ಟು ಹೀಗೆ ಮತ್ತೊಂದು ಸರಿ ಈ ರೀತಿ ಶೇಪ್ನ ಡೌನ್ ಮಾಡ್ಕೋಬೇಕು ನೋಡಿ. ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿದ್ರೆ ಫುಲ್ಲು ನಮಗೆ ಬ್ಲೌಸ್ ಎಷ್ಟು ಬೇಕೋ ಅಷ್ಟು ಉದ್ದ ಸಿಗುತ್ತೆ. ಇದನ್ನು ಸ್ಟಿಚಿಂಗಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ನನ್ನ ಮೆಥಡು ಫುಲ್ಲು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಸೇಮ್ ಅದೇ ರೀತಿ ಇರುತ್ತೆ. ಬಟ್ ಸ್ಟಿಚಿಂಗ್ ಒಂದು ಸ್ವಲ್ಪ ಸೇಮ್ ಇರುತ್ತೆ. ತುಂಬ ಜನದ್ದು ಬೇರೆ ಬೇರೆ ಇದೆ. ಬಟ್ ಡೈರೆಕ್ಟಾಗಿ ಫೋಲ್ಡಿಂಗ್ ಮಾಡ್ತಾರೆ ಬ್ಯಾಕ್ ಸೈಡ್ನ, ನಾನು ಆ ರೀತಿ ಫೋಲ್ಡಿಂಗ್ ಮಾಡಲ್ಲ. ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾವ ರೀತಿ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇಷ್ಟು ಉಳಿದಿದೆ. ಇದರಲ್ಲಿ ಉಪ್ಪಟ್ಟಿ ಮತ್ತು ಹೈ ಪಟ್ಟಿ ಹೇಮಿಂಗ್ ಮಾಡೋದು ಮತ್ತು ಬೆಲ್ಟ್ಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡ್ಕೊಳ್ಳೋದು ಎಲ್ಲ ಉಳಿಯುತ್ತೆ. ಸೊ ಕಂಪ್ಲೀಟ್ ಆಗಿದೆ ಫುಲ್ ಬ್ಲೌಸ್ ಕಟ್ಟಿಂಗ್ ಮಾಡಿ. ನಿಮಗೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಇತ್ತು ಅಂತಂದರೂ ನೀವು ಕೇಳ್ಬೋದು ಕಮೆಂಟ್ಸಲ್ಲಿ, ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ರಿಕ್ವೆಸ್ಟ್ ವಿಡಿಯೋ ತುಂಬ ಜನ ಕೇಳಿದ್ದಾರೆ, ನೆನ್ನೆಲ್ಲೂ ಕೂಡ ಕೇಳಿದ್ದಾರೆ. ಬಟ್ ಅದನ್ನು ಸ್ವಲ್ಪ ಬ್ಯುಸಿ ಇದೆ ಅಂತ ಅಪ್ಲೋಡ್ ಮಾಡಿಲ್ಲ. ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ ರಿಕ್ವೆಸ್ಟ್ ವಿಡಿಯೋನೂ ಕೂಡ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ.